ನಾನು ಅಡುಗೆ ಮನೆಯಿಂದ ಅವ್ರಿಗಾಗಿ ಮಾಡಿಕೊಂಡು ತಂದು ಕೊಡ್ತಾ ಇದ್ದ ತಿಂಡಿನ ಡೈನಿಂಗ್ ಟೇಬಲ್ಗೆ ತರೋಷ್ಟರಲ್ಲಿ ಅವರು ಅಲ್ಲಿ ಇರ್ತಾ ಇರಲಿಲ್ಲ. ಎಲ್ಲೋದ್ರೆ ಅಣ್ಣ ಅಂತ ಕೇಳಿದ್ರೆ, ಅಕ್ಕ ಯಾರೋ ಬಂದಿದ್ರು, ಜನಗಳು ಬಂದಿದ್ದಾರೆ, ಅಲ್ಲಿ ಹೊರಗಡೆ ಕೂತ್ಕೊಂಡಿದ್ದಾರೆ ಅಂತ. ಪಾಪ ಅವ್ರಿಗೆ ಅದನ್ನೂ ಗಮನ ಇರ್ತಾ ಇರಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಗಮನ ಇರ್ತಾ ಇರಲಿಲ್ಲ. ಅವ್ರಿಗೆ ಫಸ್ಟ್ ಅವ್ರಿಗೆ ಯಾರು ಬಂದಿದ್ದಾರೆ, ಅವ್ರ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸ್ಬಿಡ್ಬೇಕಿತ್ತು. ನನಗೂ ಅದನ್ನೇ ಕಲಿಸ್ತಾ ಬಂದರು. ವಾಣಿ, ನಿನ್ನ ಮನೆಗೆ ಯಾರೇ ಬರಲಿ ಅವ್ರನ್ನ ಮೊದಲು ಸತ್ಕರಿಸು. ನಿನ್ನ ಮನೆಯ ನೀರನ್ನಾದರೂ ಕೊಟ್ಟು ಅವ್ರನ್ನ ಸತ್ಕಾರ ಮಾಡು. ಅಂತ ಕಲಿಸಿದ್ರು ನನಗೆ. ಇಷ್ಟು ಬೇಗ ನಾನು ಅವ್ರನ್ನ ಕಳ್ಕೊತೀನಿ ಅಂತ ನಾನು ಯಾವತ್ತೂ ಕಲ್ಪನೆ ಮಾಡಿಕೊಳ್ಳಿಲ್ಲ. ಅವ್ರ ನೆರಳಲ್ಲಿ ನಾನು ತುಂಬ ಚೆನ್ನಾಗಿ ಹೆಮ್ಮೆಯಿಂದ ಬದುಕಿದವಳು. ಇವತ್ತು ಅವ್ರಿಗಾಗಿರೋ ಅನ್ಯಾಯನ ನನ್ನ ಕೈನಲ್ಲಿ ಮರೆಯೋಕ್ಕಾಗ್ತಾನೇ ಇಲ್ಲ. ಅದಕ್ಕೆ ಎಲ್ಲ ಜನತೆಗಳ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ, ಅವ್ರಿಗಾಗಿರೋ ಅನ್ಯಾಯಕ್ಕೆ ತಾವುಗಳೇ ನ್ಯಾಯ ಕೊಡಿಸ್ಬೇಕು. ನಿಮ್ಮ ಸೇವೆಗೆ ನಾನು ಸಿದ್ಧ ಇದ್ದೀನಿ. ಅವರ ಜಾಗನ ನಾನು ತುಂಬಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವ್ರ ಕನಸುಗಳೇನಿತ್ತು ಅದನ್ನು ನೆರವೇರಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನ್ನ ಜನರಿಗೆ ನಾನು ಮಾಡಬೇಕಾಗಿರೋ ಸೇವೆ ಅಂತ ತಿಳ್ಕೊಂಡಿದ್ರಲ್ಲ, ಅದನ್ನು ನಾನು ಮುಂದುವರಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗಾಗಿ ಅವರ ಬಂಧುಗಳು, ಅವರನ್ನು ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಜೊತೆಯಲ್ಲಿ ಕೊನೆವರೆಗೂ ಇರಿ, ನನ್ನನ್ನು ಸಹಕರಿಸಿ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.